ನಾವೆಲ್ಲೂ ಕೂಡ ನಾನು ಇಡಿ ಅವ್ರನ್ನ ಯಾಕೆ ಬಂದೆ ಅಂತ ಪ್ರಶ್ನೆ ಮಾಡಲ್ಲ. ಬರಲಿ, ನೀವು ಇನ್ನೊಂದು 2 ಸರಿ ಬರ್ತೀರಾ ಬನ್ನಿ, ಚೆಕ್ ಮಾಡ್ತೀರಾ ಚೆಕ್ ಮಾಡ್ಕೊಳ್ಳಿ. ವಿ ಹ್ಯಾವ್ ನೋ ಪ್ರಾಬ್ಲಮ್ ಬಿಕಾಸ್ ಐ ಹ್ಯಾವ್ ನಾಟ್ ಡನ್ ಎನಿಥಿಂಗ್ ರಾಂಗ್. Me or my brother have no wrongdoing. The media can question, the law can take its own course. But Madhyamda Mitrare, please don't do a media trial. Please don't, sir. Let me finish, then I will take your question. Please. ಮಾಧ್ಯಮದವರೇ, ನಾನು ಕೇಳ್ಕೊಳ್ಳೋದಿಷ್ಟೇ. ನಾನು ಒಬ್ಬ ಯುವಕ, ಬೆಳಿಬೇಕು ಅಂತ ಆಸೆ ಪಟ್ಟಿದ್ದೀನಿ. ನಾನು ಹುಟ್ಟೋಕ್ಕಿಂತ ಮುಂಚೆ ನಮ್ಮ ಮನೆ ಇದು. ನಮ್ಮ ಅಪ್ಪ ಇಲ್ಲಿ ಬಂದು ಬೆಳೆದಿರೋದು. ಇಲ್ಲಿ ಅಕ್ಕಪಕ್ಕ ಇರೋರು ಗೊತ್ತು. ನಮಗೇನು ಈ ಪಾಲಿಟಿಕ್ಸಿಂದ ಬಂದು ಈ ಮನೆ ಸಿಕ್ಕಿಲ್ಲ. ನಮ್ಮ ಅಜ್ಜ ಕಷ್ಟಪಟ್ಟು ಕಾಂಟ್ರಾಕ್ಟರ್ ಆಗಿದ್ದು ಕಟ್ಟಿ ಮಾಡಿರುವಂಥ ಮನೆ ಇದು. ವಿ ಹ್ಯಾವ್ ನಾಟ್ ಟೇಕನ್ ಎನಿಬಡೀಸ್ ಎನಿಥಿಂಗ್. ಮೈ ಗ್ರ್ಯಾಂಡ್ ಫಾದರ್ ವಾಟ್ ಈಸ್ ಡನ್, ನಮಗೇನು ಮಾಡಿಕೊಟ್ಟಿದ್ದಾನೆ ಅದೇ ನಮಗೆ ಸಾಕಿದೆ. ನಾವು ಪ್ರಜಾಪ್ರಭುತ್ವವನ್ನು ಕಾಪಾಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನವನ್ನು ಎತ್ತಿ ಹಿಡಿಬೇಕು. ಕಾಂಗ್ರೆಸ್ ಪಕ್ಷದ ವಿಚಾರಧಾರೆಗಳನ್ನು ಮುಂದೆ ತಗೊಂಡು ಹೋಗಬೇಕು ಅಂತ ನಾವು ಪಾಲಿಟಿಕ್ಸ್ ಮಾಡ್ತಾ ಇರೋದು. ನಮ್ಮ ವೈಯಕ್ತಿಕ ನಾವೇನೋ ದುಡ್ಡು ಮಾಡ್ಕೊಬೇಕು ಅಂತಲ್ಲ. ನಮ್ಗೆ ಯಾವ ಹಗರಣ ಮಾಡಬೇಕಾಗುವಂಥ ಯಾವ ಅವಶ್ಯಕತೆಯೂ ಇಲ್ಲ. ನಾನು ಇಷ್ಟೇ ಹೇಳ್ತೀನಿ, ಪ್ಲೀಸ್ just take 1 second before you ask anything or you tell anything. ನಿಮ್ಗೆ ಹೇಳೋ ಮುಂಚೆ ನಿಮಗೆ ಆ ಒಂದು ಥಾಟ್ ಬಂದಿದ ತಕ್ಷಣ ಒಂದು ಸರಿ ವೆರಿಫೈ ಮಾಡ್ಕೊಳ್ಳಿ. ಒಂದೇ ಒಂದು ಸರಿ ಜಸ್ಟ್ ವೆರಿಫೈ ಇಟ್ ಆ್ಯಂಡ್ ದೆನ್ ಟೇಕ್ ಅ ಡಿಸಿಷನ್. ಥ್ಯಾಂಕ್ ಯು. ಸರ್, ಮತ್ತೆ ಇದು ರಾಜಕೀಯ ಪ್ರೇರಿತವಾದಂಥ ದಾಳಿ ಅಂತ ಅನ್ಸುತ್ತೆ ಮತ್ತೊಮ್ಮೆ? 100ಕ್ಕೆ 100 ಬಾರಿ ಇದು ರಾಜಕೀಯ ಪ್ರೇರಿತ ಆದಂಥ ದಾಳಿ. ಸಮಯ ಏನು, ಮೈನಾರಿಟಿಯ ಲೀಡರ್ಶಿಪ್ ಚೇಂಜ್ ಆಗುತ್ತೆ, ಒಂದು ಮಂತ್ರಿ ಆಗಬೇಕು, ನಮ್ಮ ಶಾಸಕರು 4 ಬಾರಿ ಗೆದ್ದವ್ರೆ, BDA ಚೇರ್ಮನ್ ಆಗಿ ಒಳ್ಳೆ ಕೆಲಸ ಮಾಡವ್ರೆ, ಅವ್ರನ್ನ ತಪ್ಪಿಸ್ಬೇಕು ಅಂತ ಯಾರೋ ಒಳಗಿನ ಸಂಚಿದು. ಸರ್, ಒಂದಿನ ಯಾರಾದರೂ ನೀವು ಇದನ್ನು ಬಿಟ್ಬಿಡಿ. ಇಡಿ ಯಾರ ಮನೆಗೆ ಬಂದವ್ರೆ ಅವ್ರ ಜೊತೆ ಕೂತ್ಕೊಂಡು ನೀವು ಡಿಸ್ಕಸ್ ಮಾಡಿ, ಅವ್ರು ಏನು ಮಾಡ್ತಾರೆ, ಹೆಂಗೆ ಮಾಡ್ತಾರೆ, ಎತ್ತ ಮಾಡ್ತಾರೆ ಅಂತ. 21 ಗಂಟೆ ಅಲ್ಲ ಸರ್. ನಾನು ಹೇಳೋದು ಇಷ್ಟೇ ಸರ್, ನೋ ಎವಿಡೆನ್ಸ್ ಇಸ್ ದೇರ್. 21 ಮುಂಚೆ ಫಸ್ಟು ನನಗೊಂದು ಇಡಿ ನೋಟಿಸ್ ಕೊಟ್ಟಿದ್ರು. ನಾವು ಇಡಿ ಆಫೀಸಲ್ಲಿ ಹೋಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ. ಆ ಸ್ಟೇಟ್ಮೆಂಟ್ ಸೇಮ್ ಸ್ಟೇಟ್ಮೆಂಟ್ ನೆನ್ನೆನೂ ಕೊಟ್ಟಿದ್ದೀನಿ. 5 ವರ್ಷ ಬಿಟ್ಟು ಸರ್ಚಿಗೆ ಬಂದಿದ್ದಾರೆ. ಅದನ್ನೇ ನೀವು ಆಲೋಚನೆ ಮಾಡಿ. FIR ಆಗಿರೋದು 21ನಲ್ಲಿ, ಈ ಸರ್ಚಿಗೆ ಬಂದಿರೋದು 26ಅಲ್ಲಿ. ಏನಾ ಇದ್ದಿದ್ರೆ ಈ BJP ಅವ್ರು ನಮ್ಮನ್ನು ಬಿಡ್ತಾ ಇದ್ರಾ? 6 ವರ್ಷ ನನ್ನ ಬಿಡ್ತಾ ಇದ್ರಾ? ನೆನ್ಸ್ ನೋಡಿ, ನಂದು ಇಷ್ಟೇ ಸಿಕ್ಬಿಟ್ರೆ ನಮ್ಮನ್ನು ತಗೊಂಡೋಗಿ ಜೈಲ್ಗೆ ಹಾಕಿರ್ತಾ ಇದ್ರು.